ಹಲೋ ಎವ್ರಿವನ್, ವೆಲ್ಕಮ್ ಟು ಪೂಜಾ ತುಮಕೂರು ಚಾನಲ್. ನಮ್ಮ ವೀಕ್ಷಕರಿಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಅದು ಯಾಕೆ ಅಂತ ನಾನು ನಿಮ್ಗೆ ಮುಂದೆ ಹೇಳ್ತೀನಿ, ಬನ್ನಿ. ಇವತ್ತು ನಾನು ಗೌರಿ ಗಣೇಶ ಹಬ್ಬನ ಗೌರಿ ಹಬ್ಬನ ಹೇಗೆ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಬನ್ನಿ. ಮೊದಲನೇದಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ರೆಡಿ ಮಾಡಿಕೊಂಡು ಅಡುಗೆ ಮಾಡಿದೆ. ಹಬ್ಬದ ಅಡುಗೆ ಮಾಡಿ ತುಂಬ ಲೇಟಾಗೋಯಿತು. ಹಬ್ಬದ ಅಡುಗೆ ಮಾಡೋಷ್ಟರಲ್ಲಿ ಅಯ್ಯೋ, ನನ್ನ ಮಕ್ಕಳಂತೂ ಬರೋದು ಹಪ್ಪಳ ತೊಗೊಂಡು ತಿನ್ನೋದು, ಹೂರಣ ತೊಗೊಂಡು ತಿನ್ನೋದು ಇದೇ ಆಗೋಯಿತು. ನಮ್ಮ ಅತ್ತೆನೂ ಅದೇ ಲೇಟಾಯಿತು. ನಮ್ಮ ಮನೇಲಿ ಪರವಾಗಿಲ್ಲ, ನಮ್ಮ ಮನೆಯವ್ರು ತುಂಬ ಹೆಲ್ಪ್ ಮಾಡಿದ್ರು ನನಗೆ ಅಡುಗೆ ವಿಚಾರದಲ್ಲಿ. ಹಾಗಾಗಿ ಸ್ವಲ್ಪ ಬೇಗ ಆಯಿತು ಅಡುಗೆ. ಹಾಗೆ ಅಡುಗೆ ಎಲ್ಲ ಮುಗಿಸಿ ದೇವರಿಗೆ ಎಡೆ ಮಾಡಿ ಪೂಜೆ ಮಾಡಿ ಫೈನಲಿ ನಮ್ಮ ಅತ್ತೆ ಮನೆಗೆ ಬಂದ್ವಿ. ಅತ್ತೆ ಮನೇಲಿ ಈ ಥರ ಪೂಜೆ ಮಾಡಿದ್ದಾರೆ. ಗೌರಮ್ಮನ ಪ್ರತಿ ವರ್ಷ ಅವ್ರು ಗೌರಮ್ಮನ ಕೂರಿಸಿ ಬಾಗಿನ ಕೊಟ್ಟು ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದರು. ನಾವು ಹೋಗೋಷ್ಟರಲ್ಲಿ ಅವ್ರ ಮನೇಲಿ ಎಲ್ಲ ಪೂಜೆ ಎಲ್ಲ ಆಗಿತ್ತು. ಹಾಗೆ ಹರಟೆ ಹೊಡ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಊಟ ಮಾಡೋಣ ಅಂತ. ಆಲ್ರೆಡಿ 11:30-12 ಗಂಟೆ ಆಗೋಗಿತ್ತು. ಫುಲ್ಲು ಲೇಟ್ ಆಗೋಯಿತು. ಆಮೇಲೆ ಹಸುವಾಗಿತ್ತಲ್ಲ, ಊಟ ಮಾಡೋಣ ಅಂದ್ಬಿಟ್ಟು ನಾವು ಶುರು ಹಚ್ಕೊಂಡ್ವಿ. ನಾನು ಹಬ್ಬದ ಅಡುಗೆ ಅಂದ್ಬಿಟ್ಟು ಕಾಬೂಲ್ ಕಡಲೆ ಉಸ್ಲಿ ಮಾಡಿದ್ದೆ, ಮತ್ತು ಕಾಂಗ್ರೆಸ್ ಕಡಲೆ ಬೀಜದ್ದು ಕಾಂಗ್ರೆಸ್ ಮಸಾಲ ಮಾಡಿದ್ದೆ. ಆಮೇಲೆ ಒಬ್ಬಟ್ಟು ಮಾಡಿದ್ದೆ, ಮತ್ತು ಚಿತ್ರಾನ್ನ, ಅನ್ನ ಸಾರು. ಇಷ್ಟು ಮಾಡೋಕ್ಕೆ 11 ಗಂಟೆ ಆಗೋಯಿತು. ಆಮೇಲೆ ಪೂಜೆ ಎಲ್ಲ ಮಾಡ್ಕೊಂಡು ಮಾಡಬೇಕಲ್ಲ, ಅದಕ್ಕೆ ಲೇಟ್ ಆಯಿತು ಫ್ರೆಂಡ್ಸ್. ಆಮೇಲೆ ನನ್ನ ಮಗಳು ನೋಡಿ ನಮ್ಮ ಮನೆಯವ್ರ ಪಕ್ಕ ಕೂತಿದ್ದಾಳೆ. ಅವಳು ಸುಮ್ಮನೆ ಕೂತ್ಕೊಂಡು ಊಟ ಮಾಡೋಳೆ ಅಲ್ಲ, ಮತ್ತು ತಿನ್ನಿಸ್ಬೇಕು ಅವಳಿಗೆ. ಇವತ್ತು ಫಸ್ಟ್ ಟೈಮ್ ಅವಳು ತಿನ್ನೋ ಕೂತಿದ್ದಾಳೆ. ಮತ್ತು ಚೆಲ್ಕೊಂಡು ಎಲ್ಲ ತಿಂದಳು, ಪರವಾಗಿಲ್ಲ. ಆದರೆ ಖುಷಿ ಆಯಿತು ಅವಳೇ ತಿಂದ್ಲಲ್ಲ ಅಂತ. ಎಲ್ಲರಿಗೂ ಹಸಿವಾಗಿತ್ತಲ್ಲ ಪಾಪ, ಎಲ್ಲರದು ಊಟ ಆಯಿತು. ಮತ್ತು ನಾನು ಊಟ ಮಾಡಿದೆ. ಎಲ್ಲ ಫೈನಲಿ ಊಟ ಮಾಡಿ ಹಬ್ಬ ಎಲ್ಲ ಮುಗೀತು ನಮ್ಮ ಮನೇಲಿ. ಅದಾದಮೇಲೆ ನಮ್ಮ ನಾದಿನಿಗೆ ರೆಡಿ ಮಾಡೋಣ, ಮೇಕಪ್ ಮಾಡೋಣ ಸ್ವಲ್ಪ ಅಂತ ನಮ್ಮ ಅತ್ತೆ ಮನೆಗೆ ಹೋದೆ. ನಮ್ಮ ನಾದಿನಿಗೆ ಇಷ್ಟು ದಿನ ಆಯಿತು ಮೇಕಪ್ ಎಲ್ಲ ಕಲಿತು, ಅವಳಿಗೆ ಮಾತ್ರ ಮೇಕಪ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಎಲ್ಲರಿಗೂ ಮಾಡ್ತಿದ್ದೆ, ನನ್ನ ನಾದಿನಿಗೆ ಮಾಡೋಕ್ಕೆ ಟೈಮ್ ಸಿಗ್ತಾಯಿರಲಿಲ್ಲ. ಅದು ಇವತ್ತು ಗೌರಿ ಹಬ್ಬದ ದಿನ ಫುಲ್ಫಿಲ್ ಆಯಿತು. ಇದೇ ನನ್ನ ಖುಷಿಗೆ ಕಾರಣ. ನನ್ನ ನಾದಿನಿಗೆ ಮೇಕಪ್ ಎಲ್ಲ ಮಾಡಿ ನೋಡಿ, ಮೇಕಪ್ ಈ ಥರ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ, ಚೆನ್ನಾಗಿ ಮಾಡಿದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ನನ್ನ ನಾದಿನಿಗೆಲ್ಲ ರೆಡಿ ಮಾಡಿ ಮೇಕಪ್ ಮಾಡಿ, ಸ್ಯಾರಿ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣ್ತಿದ್ಲು ಕೂಡ. ಮತ್ತು ಅತ್ತೆ ಕೂಡ ಇದೇ ಥರನೇ ಸ್ಯಾರಿ ಉಟ್ಕೊಂಡಿದ್ರು. ಇಬ್ಬರು ಒಂದೇ ಥರನೇ ಸೀರೆ ತಗೊಂಡಿದ್ದಾರೆ. ಆಮೇಲೆ ಹಾಗೆ ರೇಗಿಸ್ತಾಯಿದ್ರು ನಮ್ಮ ಮನೆಯವರು, ಅಮ್ಮ ಮಗಳಿಬ್ಬರು ಒಂದೇ ಥರ ಸೀರೆ ತೊಗೊಂಬಿಟ್ಟಿದ್ದೀರಾ ಅಂತ. ಅದಾದಮೇಲೆ ನಾನು ಈ ಕಡೆ ಮೇಕಪ್ ಮುಗಿಸ್ಕೊಂಡೆ. ಮೇಕಪ್ ಎಲ್ಲ ಮುಗೀತು. ಆಮೇಲೆ ಹೇರ್ ಸ್ಟೈಲ್ ಮಾಡ್ತಾಯಿದ್ದೆ. ನನ್ನ ಮಗಳಂತೂ ತುಂಬ ಟಾರ್ಚರ್ ಕೊಡ್ತಾಯಿದ್ಲು, ಅಮ್ಮ ನನಗೂ ಮೇಕಪ್ ಮಾಡಮ್ಮ, ಅಮ್ಮ ನನಗೂ ಸೀರೆ ಉಡ್ಸಮ್ಮ, ನನಗೂ ಇದೇ ಥರನೇ ರೆಡಿ ಮಾಡು ಅಂತ. ಬಟ್ ಅವಳು ಜಾಸ್ತಿ ಹೊತ್ತಿರಲಿಲ್ಲ, ಆಟ ಆಡೋದಕ್ಕೆ ಹೋಗ್ಬಿಟ್ಲು. ಗಣೇಶ ಕೂರಿಸ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲಿ, ಮಕ್ಕಳೆಲ್ಲ ಸೇರಿಕೊಂಡು. ಸೊ ಅವಳಿಗೊಂಥರ ಕ್ರೇಜ್ ಅದರಲ್ಲಿ. ಇಬ್ಬರು ಆಟ ಆಡೋಕ್ಕೆ ಹೋಗ್ಬಿಟ್ರು. ಮನೆಗೆ ಬಂದಿಲ್ಲ ಬೆಳಗ್ಗೆಯಿಂದ. ಸೊ ಅವಳು ಹೋದ್ಲು. ಹೇರ್ ಸ್ಟೈಲೆಲ್ಲ ಆಯಿತು. ಸೊ ಎಲ್ಲ ಫಿನಿಶ್ ಆಯಿತು. ಇದು ಫೈನಲ್ ಲುಕ್ಕು ನೋಡಿ, ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ನಾದಿನಿ. ನನ್ನ ಕಣ್ಣೆ ತಾಗೋ ಕಾಣ್ತಾ ಇದ್ದಾಳೆ. ಸೊ ನಾನಿಲ್ಲಿ ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ, ಅಂದರೆ ನಾರ್ಮಲ್ ಮೇಕಪ್ ಮಾಡಿದ್ದೀನಿ. ಯಾಕಂದರೆ ನನ್ನ ನಾದಿನಿಗೆ ಸ್ವಲ್ಪ ಸ್ಕಿನ್ ಸೆನ್ಸಿಟಿವ್ ಇದೆ, ಅವ್ರಿಗೆ ಜಾಸ್ತಿ ಕ್ರೀಮ್ ಏನು ಯೂಸ್ ಮಾಡಲಿಲ್ಲ ನಾನು. ಸೊ ನಾರ್ಮಲ್ ಮೇಕಪ್ಪೇ ಚೆನ್ನಾಗಿ ಫಿಟ್ ಆಗಿದೆ ಫೇಸ್ಗೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹೇರ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿ ಬಂತು, ಬಿಕಾಸ್ ಅವ್ರ ಏರ್ ಫುಲ್ ಸಾಫ್ಟಿ, ಹಾಗಾಗಿ ಸಾಫ್ಟ್ ಏರ್ ಇರೋದ್ರಿಂದ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಬಂತು. ನನಗಿಷ್ಟ ಸಾಫ್ಟ್ ಏರ್ ಬಾಚೋದಕ್ಕೆ. ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಬಾಗಿನ ಕೊಡ್ತಾ ಇದ್ದಾರೆ ನಮ್ಮ ಅತ್ತೆಯವರು. ಅವ್ರ ಕೈಯಾರೆ ಮಗಳಿಗೆ ಬಾಗಿನ ಕೊಡ್ತಾ ಇದ್ದಾರೆ. ಎಷ್ಟೇ ಆದರೂ ಹೆಣ್ಮಕ್ಳಿಗೆ ಎಷ್ಟೇ ಇದ್ರೂ, ಎಷ್ಟೇ ಶ್ರೀಮಂತಿಕೆ ಇದ್ರೂ ತಾಯಿ ಮನೆಯಿಂದ ಬರೋ ಬಾಗಿನ ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗೋದಿಲ್ಲ. ಅದು ನಮ್ಮ ಹೆಣ್ಮಕ್ಳಿಗೆ ಗೊತ್ತು. ಅದು ಫೈನಲ್ ಆಯಿತು, ಬಾಗಿನ ಕೊಟ್ಟಿದ್ದು ಮುಗೀತು. ಸೊ ಆಯಿತು ನೋಡಿ, ಅಮ್ಮ ಮಗಳಿಗೆ ಮಿಂಚ್ತಾ ಇದ್ದಾರೆ. ಆಯಿತು ವೀಕ್ಷಕರೇ, ಇದು ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡಿರೋ ಅಂಥ ಶೈಲಿ. ನಿಮ್ಮ ಮನೇಲಿ ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಓಕೆ ಫ್ರೆಂಡ್ಸ್, ಒನ್ಸ್ ಅಗೇನ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.